ಇವತ್ತು ನಮ್ಮ ರೇಣುಕಾಚಾರ್ಯ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ರಾಜಶೇಖರ್ ನಾಗಪ್ಪನವರು, ನಮ್ಮ ಲೋಕಿಕೆರೆ ನಾಗರಾಜ್ ಅವರು, ಅಜಯ್ ಕುಮಾರ್ ಅವರು, ಅಣ್ಣೇಶ್ ಅವರು, ನಾವು ಎಲ್ಲರೂ ಬಂದು ನಮ್ಮ ಜೈಲಲ್ಲಿ ಏನು ಸತೀಶ್ ಪೂಜಾರಿ ಮತ್ತೆ ತಂಡದವರು ಇದ್ದಾರೆ, ಹಿಂದೂ ಸಂಘಟನೆ ಕಾರ್ಯಕರ್ತರು, ಅವ್ರನ್ನ ಮಾತಾಡಿಸಿದೀವಿ. ನೈಜ ವಿಷಯ ಏನು ಅಂತ ತಿಳ್ಕೊಂಡಿದ್ದೀವಿ. ಅದಕ್ಕೆ ಪ್ಯಾಲೆಸ್ಟೈನ್ ಧ್ವಜ ಹಾರಿಸೋದು ನಿಜ ಅಂತ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಹೇಳ್ತಾರೆ, ಅದು ಏನು ತಪ್ಪಲ್ಲ. ಇವರು ಹಿಂದುತ್ವಕ್ಕೆ, ಹಿಂದೂಗಳಿಗೆ ಚಾಲೆಂಜ್ ಮಾಡೋರು, ನಮ್ಮ ದೇಶದಲ್ಲೇ ಇದ್ದು ದೇಶದ್ರೋಹ ಕೆಲಸ ಮಾಡೋರ ಬಗ್ಗೆ ಖಂಡನೆ ಮಾಡಿದಕ್ಕೆ ಇವರು ಇವತ್ತು ನಿಮಗೆ ಕೆಟ್ಟದಾಗಿ ಸಮಾಜಘಾತಕರು ಅಂತ ನೀವು ಹೇಳ್ತೀರಿ. ಇದು ತಪ್ಪು. ಇದಕ್ಕೆ ಇಡೀ ಹಿಂದೂ ಸಮಾಜ ಎದ್ದು ನಿಲ್ಲುತ್ತೆ. ನಾವು ಅವ್ರನ್ನ ಇವತ್ತೆಲ್ಲ ನೋಡಿ ಅವರಿಗೆ ನೈತಿಕ ಸ್ಥೈರ್ಯವನ್ನ ತುಂಬೋದಕ್ಕೆ ಬಂದಿದ್ವಿ, ಆತ್ಮಸ್ಥೈರ್ಯವನ್ನ ತುಂಬಿದೀವಿ. ಯಾರು ಹೇಳಿದ್ದು? ಅಯ್ಯೋ, ನಾವು ಯಾರ ಅಮಾಯಕರು, ಯಾರಿಗೆ ತೊಂದರೆ ಆಗಿದೆ ಅವ್ರನ್ನ ನೋಡಕ್ಕೆ ಅವ್ರ ಮನೆಗಳಿಗೆ ಭೇಟಿ ಕೊಟ್ಟು ರೇಣುಕಾಚಾರ್ಯ ಅವರು ನಾವು ಬಂದಿದ್ವಿ. ರೇಣುಕಾಚಾರ್ಯ ಅವರು ಇಡೀ ರಾಜ್ಯದಲ್ಲಿ ಒಬ್ಬ ಮಾಸ್ ಲೀಡರು. ಯಾವುದೋ ಒಂದು ವರದಿ, ಪ್ರೈವೇಟ್ ವರದಿ ಬಂದಿತ್ತು, 5 ಮಾಸ್ ಲೀಡರು ಈ ರಾಜ್ಯದಲ್ಲಿ ಯಾರು ಇದ್ದಾರೆ, ಅದ್ರಾಗ ರೇಣುಕಾಚಾರ್ಯ ಅವರು ಒಬ್ರು. ಕೇವಲ ದಾವಣಗೆರೆಯಲ್ಲ, ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ಅಕ್ಕಪಕ್ಕದ ರಾಜ್ಯದಲ್ಲಿ ಯಾರು ಹಿಂದೂಗಳಿಗೆ ತೊಂದರೆ ಆದ್ರೆ ನಾವು ಅಲ್ಲಿಗೆ ಹೋಗ್ತೀವಿ. ಅವ್ರ ನೇತೃತ್ವದಲ್ಲಿ ಅವ್ರಿಗೆ ಅವ್ರ ಪರವಾಗಿ ನಿಂತ್ಕೊಳ್ತೀವಿ. ಅದು ನಮ್ಮ ಸ್ವಂತ ಜಿಲ್ಲೆ. ರೇಣುಕಾಚಾರ್ಯ ಅವರು ನಾವು ಇರೋ ಸ್ವಂತ ಜಿಲ್ಲೆಯಲ್ಲಿ ಇಂಥ ಅನ್ಯಾಯ ಆದಾಗ ಅವರು ಹೋಗಿ ಅವ್ರಿಗೆ ಮನೆಗಳಿಗೆ ಭೇಟಿ ಕೊಟ್ಟು ಅವ್ರಿಗೆ ಧೈರ್ಯ, ತಾಯಂದ್ರು ಇರ್ತಾರೆ, ಸಹೋದರಿಯರು ಇದ್ದಾರೆ, ಅವ್ರ ತಂದೆ ತಾಯಿಗಳಿದ್ದಾರೆ, ಅವ್ರಿಗೆ ಆತ್ಮಸ್ಥೈರ್ಯ ತುಂಬಿ ತಪ್ಪ. ಅವರು ಹಿರಿಯರು, ಅವ್ರಿಗೂ ಇಡೀ ರಾಜ್ಯ ಗೌರವ ಕೊಡುತ್ತೆ. ಆದ್ರೆ ಮತ್ತೆ ಅವ್ರಂಗೆ ಹೇಳಲೇಬೇಕು. ಅವ್ರ ಮತಗಳು ತಗೊಂಡು ಗೆದ್ದಿದಾರಲ್ಲ ಅವ್ರು ಅಷ್ಟು ಹೇಳಿದ್ರೆ ಹೆಂಗೆ ಅಲ್ವಾ? ಹಿರಿಯರಿದ್ದಾರೆ, ಅದು ಅವ್ರಿಗೆ ಅರ್ಥ ಆಗಿರ್ತದ ಒಳಗೆ ಅವ್ರು ಮಾಡಿರೋದು ನಿಜ ಅಂತ. ಆದ್ರೂ ಮೇಲ್ನೋಟಕ್ಕೆ ಹೇಳ್ಬೇಕಲ್ಲ, ಅದಕ್ಕೆ ಹಂಗೆ ಹೇಳಿದಾರೆ. ರೇಣುಕಾಚಾರ್ಯ ಅವ್ರನ್ನ ನಮ್ಮನ್ನ ಪ್ರಶ್ನೆ ಮಾಡೋದಕ್ಕೆ ಯಾವ ನೈತಿಕತೆನೂ ಇಲ್ಲ. ಅವ್ರ ಹಿರಿಯರು, ಅವ್ರ ಬಗ್ಗೆ ಗೌರವ ಇದೆ. ಇವ್ರ ಹೆಂಗ್ ಮಾಸ್ ಲೀಡರು, ಅವರು ಇಡೀ ರಾಜ್ಯದಾಗ ಅವ್ರಿಗೂ ಗೌರವ ಕೊಡ್ತಾರೆ. ಅವ್ರು ಅಷ್ಟು ಕನಿಷ್ಠ ಅಷ್ಟು ಹೇಳಲೇಬೇಕಲ್ಲ. ಅದ್ಯಾರೋ ವಿಡಿಯೋ ನೋಡಿದಿರಲ್ಲ ನೀವು, ಶಿವಶಂಕರಪ್ಪ ಅವ್ರು ಗೆಲ್ಸಿದೀವಿ, ಅವರು ಬಂದು ಮಾತಾಡ್ಬೇಕು ಅಂತ ಹೇಳಿದಾರಲ್ಲ ಅವರು. ಮತ್ತೆ ಅದಕ್ಕೆ ಅಷ್ಟು ಹೇಳಿದಾರ ಅವ್ರು. ಹೌದೇನು ಬಸಣ್ಣ? ಮತ್ತೇನು ವಿಷಯ? ಚನ್ನಗಿರಿದ್ ಬಹಳ ಚೆನ್ನಾಗಿ ನಡೀತು, ಅದ್ಭುತವಾಗಿ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು, ಯುವಕರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಸುಮಾರು ಒಂದು 10 ರಿಂದ 15 ಸಾವಿರ ಜನ ಸೇರಿದ್ರು. ಅತ್ಯಂತ ಅದ್ದೂರಿಯಾಗಿ ಶೋಭಾಯಾತ್ರೆ ಆಯ್ತು. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.